ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಬದುಕಿಗಾಗಿ ಸ್ವಾಗತ. ಇವತ್ತಿನ ಆಸೆ ಧಾರಾವಾಹಿಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸೂರ್ಯ ಮೀನಾ ಸ್ಟೇಷನ್ನಲ್ಲಿ ಕೂತ್ಕೊಂಡಿರ್ತಾರೆ. ಆವಾಗ ಸೂರ್ಯ ಹೋಗ್ಬಾರೆ ಮನೆಗೆ, ಇಲ್ಲಿರೋದು ಬೇಡ ನೀನು ಅಂತ ಹೇಳ್ತಾನೆ. ಆವಾಗ ಮೀನಾ ಆಗಲ್ಲ ರೀ, ಆ ಸೂರ್ಯನ ಮುಟ್ಟದೇ ಇರೋ ಹಾಗೆ ಹೆಂಡ್ತಿನೇ ನೋಡಿದ್ದು, ಈ ಸೂರ್ಯನ ಕಾಪಾಡೋದು ಈ ಹೆಂಡ್ತಿನೇ, ಹಾಗಾಗಿ ನಾ ಹೋಗಲ್ಲ ಅಂತ ಹೇಳಿ ನಾನಿದ್ರೇ ನೀನು ಸೇಫು ಅಂತ ಹೇಳಿ ಹೇಳ್ತಾಳೆ ಮೀನಾ. ಆವಾಗ ಸೂರ್ಯ ಸಿಲಿಂಡ್ರ್ ಹಾಕ್ಕೊಂಡಿರೋ ಸೈಕಲ್ ಹಂಗಾಗಿದೆ, ನಮ್ಮ ಜೀವನ ನಮ್ಮ ಭಯನೇ ನಮಗೆ ಗೊತ್ತು, ಇದು ಒಂದು ಅಂತ ಹೇಳಿ ಹೇಳ್ತಾನೆ. ಆವಾಗ ಇನ್ಸ್ಪೆಕ್ಟರ್ ಸರ್ ಅಲ್ಲಿಗೆ ಬರ್ತಾರೆ. ಆವಾಗ ಕಾನ್ಸ್ಟೇಬಲ್ನ ಕೇಳ್ತಾರೆ, ಯಾರು ಇವರು ಏನು ಅಂತೇಳಿ. ಆವಾಗ ಸರ್ ಇವನು ಟ್ರಾಫಿಕ್ ಇನ್ಸ್ಪೆಕ್ಟರ್ ಮೇಲೆ, ಅರುಣ್ ಮೇಲೆ ಕೈ ಮಾಡಿದ್ದಾನೆ ಅಂತ ಹೇಳಿ ಕಾನ್ಸ್ಟೇಬಲ್ ಹೇಳ್ತಾರೆ. ಆವಾಗ ಬದ್ದೊಳಗಾಕ್ರಿ ಇವನ್ಯಾಕೆ ಕೂರಿಸಿದ್ದೀರಾ ಅಂದಾಗ, ಸರ್ ನಮಗೂ ಒಂದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಸೂರ್ಯ ಮೀನಾ ಇನ್ಸ್ಪೆಕ್ಟರ್ ಎದುರುಗಡೆ ಹೋಗಿ ನಿಂತ್ಕೊಳ್ತಾರೆ. ಆವಾಗ ಪೊಲೀಸರ ಮೇಲೆ ಹೇಗೆ ಕೈ ಮಾಡ್ತೀಯೋ ಅಯೋಗ್ಯ ಅಂತೇಳಿ ಇನ್ಸ್ಪೆಕ್ಟರ್ ಸರ್ ಹೇಳ್ತಾರೆ. ಆವಾಗ ಸೂರ್ಯ ಸುಮ್ಮನೆ ಯಾರೂ ಕೈ ಮಾಡಲ್ಲ ಸರ್, ಅದು ಪೊಲೀಸ್ ಮೇಲೆ ಅಂತ ಹೇಳಿ ಸೂರ್ಯ ಹೇಳಿದಾಗ, ಏನಾಯಿತು ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ. ಸರ್ ರೂಲ್ಸ್ ಇರುತ್ತೆ, BBMP ಅದು ಇದು ಅಂತೇಳಿ, ಅದೆಲ್ಲ ನನಗೆ ಅರ್ಥ ಆಗುತ್ತೆ ಸರ್. ಒಂದು ಕಡೆ 80 ವರ್ಷ ವಯಸ್ಸಾಗಿರೋ ಅಜ್ಜಿ ರಸ್ತೆ ಬದಿಲಿ ಒಂದು ಸೈಡು ಚಪ್ಪಲಿನ ಹೊಲ್ಕೊಂಡು ಜೀವನ ಮಾಡ್ತಾಯಿದ್ರು ಸರ್. ಆದರೆ ಈ ಪೊಲೀಸ್ ಅಪ್ಪ ಬಂದು ಅದನ್ನೆಲ್ಲ ಗಾಡಿಗೆ ಎತ್ತಾಕೊಂಡು ಹೋಗ್ತಾ ಇದ್ದ. ನಾನು ತುಂಬ ಬೇಡ್ಕೊಂಡೆ ಸರ್. ಆವಾಗ ಅಜ್ಜಿ ಕಾಲಿಡ್ದು ಅವ್ರನ್ನ ಕೇಳ್ಕೊತಾ ಇರಬೇಕಾದ್ರೆ ಅವ್ರನ್ನ ದೂಡಿದ್ರು ಸರ್. ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ವಿ, ತುಂಬ ರಕ್ತ ಹೋಗ್ತಾ ಇದೆ, ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಡ್ವರ್ಟೈಸ್ ಕೊಟ್ಟು ಅವ್ರಿಗೆ ರಕ್ತನ ಕಲೆಕ್ಟ್ ಮಾಡ್ತಾಯಿದ್ವಿ ಅಂತೇಳಿ ಮೀನಾ ಕೂಡ ಹೇಳ್ತಾಳೆ. ಅದೇ ಟೈಮಿಗೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅರುಣ್ ಬರ್ತಾರೆ. ಆವಾಗ ಸರ್ ಇವರು ನನ್ನ ಮೇಲೆ ಕೈ ಮಾಡಿದರು ಅಂತ ಹೇಳಿದಾಗ, ವಯಸ್ಸಾದ ಅಜ್ಜಿನ ನೀನು ಓದಿಬೋದಾ ಅಂತೇಳಿ ಇನ್ಸ್ಪೆಕ್ಟರ್ ಕೇಳ್ತಾರೆ. ಸರ್ ಅದು ಅಂತ ಹೇಳ್ತಿರ್ಬೇಕಾದ್ರೆ, ಶಟಪ್ ಅಂತ ಹೇಳಿ ಪೊಲೀಸ್ ಇನ್ಸ್ಪೆಕ್ಟರ್, ಕೆಲಸ ಕಳ್ಕೊತೀಯ ನೀನು, ಅವರೇನಾದರೂ ಬಂದು ಕಂಪ್ಲೇಂಟ್ ಕೊಟ್ಟರೆ ಇದೇ ಲಾಸ್ಟ್ ವಾರ್ನಿಂಗ್ ನಿನಗೆ ಅಂತ ಹೇಳಿ ಹೇಳ್ತಾರೆ. ಆವಾಗ ಸೂರ್ಯಗೆ ಈ ಸಲ ನಿಮ್ಮ ಪರವಾಗಿದೆ, ಹಾಗಾಗಿ ನೀ ಗೆದ್ದುಬಿಟ್ಟೆ, ಇನ್ನೊಂದ್ಸಲ ಈ ಥರ ಆಗಬಾರ್ದು, ಹುಷಾರಾಗಿರು, ಪೊಲೀಸ್ ಮೇಲೆ ಕೈ ಎತ್ತೋದು ಅಪರಾಧ ಅಂತ ಹೇಳಿ ಕಳಿಸ್ತಾರೆ. ಮುಚ್ಚಳಿಕೆ ಬರೆದು ಕೊಟ್ಟು ಸಾರಿ ಅಂತ ಕೇಳಿ ಹೋಗಿಬಿಡು ಅಂತ ಹೇಳಿ ಹೇಳ್ತಾರೆ. ಆವಾಗ ಹೊರಗೆ ಬರ್ತಾರೆ ಮೀನಾ, ಸೂರ್ಯ. ಅಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅರುಣ್ ನಿಂತಿರ್ತಾರೆ. ನನ್ನನ್ನೇ ಪಂಚರ್ ಅಂತ ಅಂದೆಲ್ಲ ನೀನು, ನೋಡ್ತಾ ಇರು, ಪಂಚಿಂಗ್ ಮಿಷಿನ್ ಅನ್ನೋದನ್ನು ಆದಷ್ಟು ಬೇಗ ನಿನಗೆ ತೋರಿಸ್ತಾನೆ ಅಂತ ಹೇಳಿ ಹೋಗ್ತಾನೆ. ಕಾನ್ಸ್ಟೇಬಲ್ ಅಲ್ಲಿಗೆ ಬರ್ತಾರೆ. ಸರ್ ನಮ್ಮ ಅಣ್ಣ ಅನ್ಸ್ಕೊಂಡವನು ಇಲ್ಲಿಗೆ ಬಂದಿದ್ದಲ್ಲ ಸರ್, ಅವನೇನು ಹೇಳಿದ, ಎಲ್ಲರೂ ಯಾಕೆ ಸಾಲಾಗಿ ಬಂದು ಅವನಿಗೆ ಹೊಡೆದ್ರಿ ಸರ್, ಅಂಥದ್ದೇನು ಹೇಳ್ದ, ಪ್ಲೀಸ್ ಹೇಳಿ ಸರ್, ನಾವು ಹೋಗ್ತಾ ಸ್ವೀಟ್ ತಿನ್ಕೊಂಡು ಹೋಗ್ತೀವಿ, ನಿಮ್ಮ ಹೆಸರು ಹೇಳಿ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಆವಾಗ ಅವ್ನು ಮನುಷ್ಯನೇನಯ್ಯ, ನಾವಾಗಿದ್ದಕ್ಕೆ ಹೊಡೆದಿದ್ದೀವಿ, ಇನ್ಸ್ಪೆಕ್ಟರ್ ಇದ್ದರೆ ಒಳಗೆ ಹಾಕೊಂಡು ರುಬ್ಬಿರೋರು ಅಂತ ಹೇಳಿ ಬಾಯಿಲ್ ಹತ್ರ ಅಂತೇಳಿ ಕಿವಿಯಲ್ಲಿ ಏನೋ ಹೇಳ್ತಾನೆ. ಅದನ್ನು ಕೇಳಿ ಸೂರ್ಯ ಸುಸ್ತಾಗಿ ಹೋಗ್ತಾನೆ. ಮತ್ತು ಮೀನಾ ಏನು ಅಂತ ಕೇಳ್ತಾಳೆ. ಆವಾಗ ಮೀನಾಗೆ ಆ ವಿಷಯನ ಕಿವಿಯಲ್ಲಿ ಹೇಳ್ತಾನೆ ಸೂರ್ಯ. ಅದನ್ನು ಕೇಳಿ ಅವಳು ಕೂಡ ಬೆಚ್ಚಿ ಬೀಳ್ತಾಳೆ. ಅಲ್ಲಿಂದ ಸೂರ್ಯ ಮೀನಾ ಸೀದಾ ಹಾಸ್ಪಿಟಲ್ಗೆ ಹೋಗ್ತಾರೆ. ಅಜ್ಜಿ ತಾತ ಅವ್ರನ್ನ ನೋಡೋಕ್ಕೆ ಅಲ್ಲಿ ಒಬ್ಬ ಬಂದಿರ್ತಾನೆ. ಅವನು, ಅಜ್ಜಿ ತಾತ ನಿಮ್ಮನ್ನ ಎಷ್ಟೆಲ್ಲ ಹುಡುಕಿದೆ ನಾನು, ಯಾರಿಗೂ ಹೇಳ್ದೆ ಕೇಳಿದೆ ಈಗ ಬಂದುಬಿಟ್ಟಿರಲ್ಲ ಅಂತ ಹೇಳಿ ಕೇಳ್ತಾನೆ. ಆವಾಗ ಸೂರ್ಯ ಮೀನಾ ಅಲ್ಲಿಗೆ ಬರ್ತಾರೆ. ನಾವು ಆವಾಗ ಬಂದಾಗ ರಂಗನಾಥ ಸ್ವಾಮಿ ಥರ ಮಲಗಿದ್ರಿ ನೀವು, ಇವಾಗ ಬೆನ್ನು ಬಗ್ಗಿಸ್ದೆ ಬುದ್ಧನ ಥರ ಸ್ಟ್ರೈಟಾಗಿ ಕೂತಿದ್ದೀರಾ, ನಿಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆವಾಗ ತಾತ, ಅದಕ್ಕೆ ಕಾರಣನೇ ನೀವು ಕಣಪ್ಪ, ನೀವು ಇವತ್ತಿಲ್ಲದೆ ಹೋಗಿದ್ರೆ ನಾನು ಇವಳನ್ನ ಕಳ್ಕೊಂಡು ಬಿಡ್ತಾ ಇದ್ದೆ ಅಂತ ಹೇಳಿ ಹೇಳ್ತಾರೆ. ಆವಾಗ ಮೀನಾ, ನಿಮ್ಮನ್ನ ಕಾಪಾಡಿದ್ದು ಆ ದೇವರು ತಾತ, ನಿಮ್ಮ ಒಳ್ಳೆತನ, ನಿಮ್ಮ ಪುಣ್ಯ ನಿಮ್ಮನ್ನ ಕಾಪಾಡಿದೆ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆವಾಗ ಸೂರ್ಯ, ಇವ್ರು ಯಾರು ಅಂತ ಗೊತ್ತಾಗಲಿಲ್ಲ ಅಂತೇಳಿ ಕೇಳ್ತಾನೆ. ಆವಾಗ ಹುಡುಗ, ನಾನು ಸಂದೀಪ್ ಅಂತ ಹೇಳಿ ಅಜ್ಜಿ ತಾತಗೆ ಸಂಬಂಧಿಕ ಆಗಬೇಕು ಅಂತ ಹೇಳಿದಾಗ ಸೂರ್ಯ, ಸಂಬಂಧವೇ, ಇವ್ರಿಗೆ ಯಾವ ಸಂಬಂಧವೂ ಇಲ್ಲ, ಎಲ್ಲದನ್ನೂ ಕ್ಲೀನಾಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿದರು ಈ ತಾತಪ್ಪ ಅಂತೇಳಿ ಸೂರ್ಯ ಹೇಳ್ತಾನೆ. ಆವಾಗ ಸಂದೀಪ್ ಇವ್ರಿಗೆ ತುಂಬ ಸ್ವಾಭಿಮಾನ, ಅವ್ರ ಮಕ್ಕಳು ಮಾಡಿರೋ ಅವಾತನದಿಂದ ನಮ್ಮನ್ನು ಊರನ್ನು ಎಲ್ಲ ಬಿಟ್ಟು ಬಂದಿದ್ದಾರೆ, ಇವರು ತುಂಬ ಅನುಕೂಲವಾಗಿದ್ದರು, ಚಪ್ಪಲಿ ಹೊಲಿತಾ ಜೀವನ ಮಾಡ್ತಿದ್ದಾರೆ ಅಂತೇಳಿ ನೀವು ಬಿಟ್ಟಿರೋ ವಿಡಿಯೋದಿಂದನೇ ಗೊತ್ತಾಯಿತು ಅಂತ ಹೇಳಿ ಸಂದೀಪ್ ಹೇಳ್ತಾರೆ. ಆವಾಗ ಮೀನಾ, ಏನು ತಾತ ನೀವು ನಮ್ಮಂಥ ಎಷ್ಟೋ ಮಂದಿಗೆ ತಾಳಿದರೆ ಬಾಳಿಯೋನು ಅಂತೇಳಿ ಬುದ್ಧಿ ಹೇಳೋರು ಹೀಗೆ ಕೋಪ ಮಾಡಿಕೊಂಡು ಬರೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಹೇಳಿದಾಗ ಸೂರ್ಯ, ಹೋಗಲಿ ಬಿಡು ಮೀನಾ, ನೋಡಿ ನೀವು ಇಷ್ಟು ದಿನ ರಾಮ ಸೀತೆ ಥರ ವನವಾಸ ಪಟ್ಟಿದ್ದು ಸಾಕು, ಇನ್ಮೇಲಾದರೂ ಜಮೀನು ತಾವೇ ಹೋಗಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಜಮೀನ್ದಾರಾಗಿ ಆರಾಮಾಗಿ ಬದುಕಿ ಆಯ್ತಾ ಅಂದಾಗ, ತಾತ ನಮ್ಮ ಹತ್ರ ಜಮೀನಿಲ್ಲಪ್ಪ ಅಂತ ಹೇಳ್ತಾರೆ. ಆವಾಗ ಸೂರ್ಯ, ನಾವೇನು ನಿಮ್ಮ ಜಮೀನು ತಲ ಅಂತ ಹೇಳಿದ್ವಾ, ಬೇರೆ ಯಾರ್ದಾದ್ರೂ ಜಮೀನು ಹತ್ರ ಹೋಗಿ
ಆರಾಮಾಗಿ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಳ್ಳಿ ಅಂತ ಹೇಳಿದೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅವಾಗೆಲ್ಲರೂ ನಗೀತಾರೆ. ಒಂದು ಮಾತು ಹೇಳ್ತೇನೆ ತಾತ, ನಿಮ್ಮನ್ನು ಎಲ್ಲಿರಿಸೋದು, ನಿಮ್ಗೆ ಏನು ವ್ಯವಸ್ಥೆ ಮಾಡೋದು ಅಂತೇಳಿ ತುಂಬ ತಲೆ ಕೆಡಿಸ್ಕೊಂಡಿದ್ವಿ. ಆ ದೇವರು ನಿಮ್ಮಂಥ ದೊಡ್ಡವ್ರಿಗೆ ಸಹಾಯ ಮಾಡಿ ದೊಡ್ಡವನಾಗ್ಬಿಟ್ಟ. ಏನು ಮೀನಾ ಅಂತ ಹೇಳಿದಾಗ ಮೀನಾ ಹ್ಞೂ ಅಂತ ಹೇಳ್ತಾಳೆ. ಕಂಡೋರು ಚಪ್ಪಲಿ ಹೊಲಿದು ಜೀವನ ಮಾಡಿದ್ದು ಸಾಕು, ಇನ್ಮೇಲೆ ನಿಮ್ಮ ಜೀವನ ನೀವೇ ಹೊಲ್ಕೊಳ್ಳಿ ತಾತ ಅಂತೇಳಿ ಸೂರ್ಯ ಹೇಳ್ತಾನೆ. ನಿಮ್ಮ ಕಾಲು ಎಳ್ತಿದ್ದವರೆಲ್ಲ ನಿಮ್ಮ ಕಾಲು ಕೆಳಗೆ ಇರಬೇಕು, ಆ ಥರ ಬದುಕಿ ನಿಮ್ಮ ಸಂತೋಷ ಹಾರಾಟ ಎಲ್ಲ ದೇವರು ನೋಡಿ ನನ್ನ ಆಯುಷಲ್ಲಿ 10 ವರ್ಷ, ಮೀನಾ ಆಯುಷಲ್ಲಿ 10 ವರ್ಷ ನಿಮಗೆ ಕಾಂಪನ್ಸೇಷನ್ ಆಗಿ ಕೊಟ್ಬಿಡಲಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆವಾಗ ತಾತ, ಬೆಳೆಯೋ ಮರಗಳು ನೀವು, ನಿಮ್ಮ ಆಯಸ್ಸು ನಮಗೆ ಯಾಕಪ್ಪ ಅಂತ ಹೇಳಿ ತಾತ ಹೇಳ್ತಾರೆ. ಆವಾಗ ಸೂರ್ಯ, ಅಯ್ಯೋ ತಾತ, ಇದು ಸೌದೆಗೊನೆ ತಾತ, ನಾನಿಲ್ಲ ಅಂದರೆ ತಾನು ಇರಲ್ಲ ಅಂತ ಹೇಳಿ ಪ್ರಮಾಣ ಮಾಡಿಬಿಟ್ಟಿದ್ದಾಳೆ, ಬೇರೆ ಬೇಕಾದರೆ ಕೇಳಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆವಾಗ ಮೀನಾ, ನಾವು ಹುಟ್ಟಿದ್ದು ಬೇರೆ ದಿನ ಇರ್ಬೋದು ತಾತ, ಆದರೆ ನಾವಿಬ್ಬರು ಕಣ್ಣು ಮುಚ್ಕೊಳ್ಳೋದು ಮಣ್ಣು ಮುಚ್ಕೊಳ್ಳೋದು ಒಂದೇ ದಿನ ಒಂದೇ ಗಳಿಗೆ ಅಂತ ಹೇಳ್ತಾಳೆ. ಆವಾಗ ತಾತ, ಬಿದ್ದೋಗೋ ಹಣ್ಣೆಲೆಗಳು ನೀವು ಬೆಳೆಯೋ ಹೂಗಳ ಥರ, ನಿಮ್ಮ ವಯಸ್ಸನ್ನು ಕಿತ್ಕೊಳ್ಳೋ ಅಷ್ಟು ಕಟಕ ನಾನಲ್ಲ, ನಮ್ಮ ವಯಸ್ಸನ್ನು ನಿಮಗೆ ಕೊಟ್ಬಿಡ್ತೀನಿ ಅಂತ ಹೇಳಿದಾಗ, ಅಯ್ಯೋ ತಾತ ಸುಮ್ಮನಿರು, ನಿಮಗೆಲ್ಲ ಇದೆಲ್ಲ ಗೊತ್ತಾಗಲ್ಲ, ವಯಸ್ಸಾದವರು ಅರಳಿ ಮರ ಸಾವಿರಾರು ಜನಕ್ಕೆ ನೆರಳಾಗ್ತಾರೆ ಅಂದಾಗ ಅದಕ್ಕೆ ನೀರು ಗೊಬ್ಬರ ಹಾಕಿ ಬೆಳೆಸಿದ ಕೈಗಳಪ್ಪ ನೀವು, ನಿಮ್ಮಂಥ ಕೈಗಳಿದ್ರೆ ಸಾವಿರಾರು ಗಿಡಗಳು ತಲೆ ಎತ್ತಿ ನಿಲ್ತವೆ ಅಂತ ಹೇಳಿ ತಾತ ಹೇಳ್ತಾನೆ. ಆವಾಗ ಸೂರ್ಯ, ಅಯ್ಯೋ ತಾತ ನೀವು ತುಂಬ ಗ್ರೇಟ್ ಆಗಿಬಿಟ್ರಿ ಇವತ್ತು ಯಾಕೋ ಅಂತೇಳಿ ಹೇಳ್ತಾನೆ. ಹಾಗೆ ಸಂದೀಪಿಗೆ ಫೋನ್ ನಂಬರ್ ತೊಗೊಂಡು ಇವರನ್ನ ಸರಿಯಾಗಿ ನೋಡ್ಕೊ ಅಂತ ಹೇಳಿ, ಸರಿ ನಾವಿನ್ನು ಬರ್ತೀವಿ ಅಂತೇಳಿ ಅಜ್ಜಿಗೆ ದುಡ್ಡನ್ನು ಕೊಟ್ಬಿಟ್ಟು ಅಲ್ಲಿಂದ ಸೂರ್ಯ ಮೀನಾ ಮನೆಗೆ ಹೊರಡ್ತಾರೆ. ರಂಗನಾಥ ಬಾಗಿಲ ಬಳಿ ಕಾಯ್ತಾ ನಿಂತಿರ್ತಾನೆ. ಸೂರ್ಯ ಮೀನನ್ನು ನೋಡಿ, ಸ್ಟೇಷನ್ಗೆ ಹೋಗಿದ್ದೀರಾ, ಏನಾಯಿತು ಎಂತು ಅಂತ ಹೇಳಿ ಒಂದು ಫೋನ್ ಮಾಡೋದು ಬೇಡವಾ, ಇಲ್ಲಿ ಮನೆಯಲ್ಲಿ ವಯಸ್ಸಾಗಿರೋನೊಬ್ಬ, ಕೆಲಸ ಇಲ್ದಿರೋ ಒಬ್ಬ ಕಾಯ್ತಿರ್ತಾನೆ ಅಂತೇಳಿ ಪ್ರಜ್ಞಾನ ಇಲ್ವಾ ಅಂತೇಳಿ ಕೇಳ್ತಾನೆ. ಆವಾಗ ಸೂರ್ಯ, ಅಯ್ಯೋ ಅಪ್ಪ, ಸ್ಟೇಷನಿಂದ ಹೊರಗೆ ಬಂದರೆ ಸಾಕು ಅಂತ ಇದ್ವಿ, ರೋಡಲ್ಲಿ ಟ್ರಾಫಿಕ್ಕು, ಹಾಗೆ ಅಜ್ಜಿ ತಾತನ ನೋಡ್ಕೊಂಬರಕ್ಕೆ ಹೋಗಿದ್ವಿ ಅಂತ ಹೇಳ್ತಾನೆ. ಸರಿ ಸ್ಟೇಷನಲ್ಲಿ ಏನಾಯಿತು ಅಂತ ಹೇಳಿ ರಂಗನಾಥ್ ಕೇಳ್ತಾನೆ. ಭುಜದ ಮೇಲೆ ಸ್ಟಾರ್ ಹಾಕ್ಕೊಂಡಿರೋರು ನನ್ನ ಧೈರ್ಯನ ಮೆಚ್ಚಿ ನನ್ನ ಹೊಗಳ್ಬಿಟ್ಟು ಸ್ಟೇಷನಿಂದ ಆಚೆ ಹಾಕಿಬಿಟ್ರು ಅಪ್ಪ ಅಂತೇಳಿ ಅವಾಗ ಹೇಳ್ತಾನೆ ಸೂರ್ಯ. ಆವಾಗ ಶಾಂತಿ ಬರ್ತಾಳೆ. ಗನಂಧಾರಿ ಘಟೋತ್ಕಚ, ನಿನಗೆ ಸನ್ಮಾನ ಮಾಡಿರ್ತಾರೆ ಅಲ್ಲ ರೀ, ಪೊಲೀಸರ ಮೇಲೆ ಕೈ ಮಾಡಿದರೆ ಸುಮ್ಮನೆ ಬಿಡ್ತಾರಾ, ಅವರು ಕೆನ್ನೆ ಮೇಲೆ 4 ತಟ್ಟಿ ಕಳಿಸಿರ್ತಾರೆ ಅಂತ ಹೇಳಿದಾಗ ಸೂರ್ಯ ನಗ್ತಾನೆ. ಮನೋಜ್ ರೋಹಿಣಿ ಅದೇ ಟೈಮಿಗೆ ಬರ್ತಾರೆ. ಮನೋಜ, ಯಾಕೆ ನಗೋದು ನೀನು, ನಾನೇನು ಕಾಮಿಡಿ ಪೀಸಾ, ಮನೋಜ ನಮ್ಮ 5 ಡಿಗ್ರಿ ಅಂತ ಹೇಳ್ತಾನೆ. ಆವಾಗ ಸೂರ್ಯ ಮತ್ತು ಮೀನಾ ನಗ್ತಾರೆ. ಯಾಕಯ್ಯ ಯಾಕೆ ನಗೋದು ಅಂತ ಹೇಳಿ ರಂಗನಾಥ್ ಕೇಳ್ತಾನೆ. ಆವಾಗ ಡಿಂಗ್ರಿ ಗುಂಗ್ರಿ ಇಬ್ಬರು ಸ್ಟೇಷನ್ನಿಗೆ ಬಂದಿದ್ರು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ರಂಗನಾಥ, ನಿನ್ನ ನೋಡೋಕ್ಕೆ ಅವರು ಬಂದಿದ್ರಾ ಅಂತ ಹೇಳಿ ಕೇಳಿದಾಗ, ನಾನು ನೋಡೋಕ್ಕಲ್ಲ, ಸಕ್ಕರೆ ಸೊಲ್ಲಿಲ್ವಾ ಪಿತಾಜನಕ್ಕ, ಕೆನ್ನೆ ಹೊಡೆಸ್ಕೊಂಡಿರೋರು ಅಂತ ಹೇಳಿದಾಗ ಶಾಂತಿ, ಹೌದೇನೋ ಮನೋಜ, ಅವ್ರು ನಿನಗೆ ಹೊಡೆದ್ರಾ ಅಂತೇಳಿ ಕೇಳ್ತಾಳೆ. ಆವಾಗ ಸೂರ್ಯ, ಹೊಡೆಯೋದ, ಸಾಲಾಗಿ ಬಂದು ಸಾಲ ವಸೂಲಿ ಮಾಡೋ ಥರ ದೊಂಚಾಕ್ಬಿಟ್ರು ಅಂತ ಹೇಳಿದಾಗ, ಯಾಕೋ ಏನಾಯಿತು ಅಂತೇಳಿ ಶಾಂತಿ ಕೇಳ್ತಾಳೆ. ಆವಾಗ ಮನೋಜ, ಆ ದುಡ್ಡು ಕಳ್ಕೊಂಡಿದ್ದು ಕಂಪ್ಲೇಂಟ್ ಕೊಟ್ಟಿದ್ವಲ್ಲ, ಅದು ಕೇಳಕ್ಕೆ ಹೋಗಿದ್ದಕ್ಕೆ ನೀನು ಹೊಡೆದ್ರ ಅವರು ಅಂತ ಹೇಳಿದಾಗ ಸೂರ್ಯ ಇನ್ನೂ ವ್ಯಂಗ್ಯವಾಗಿ ನಗ್ತಾನೆ. ಬಂದವರೆಲ್ಲ ಸಾಲಾಗಿ ಹೊಡೆದ್ರು ಅಂತ ಹೇಳಿ, ಯಾಕೋ ಹೊಡೆದ್ರು, ಏನು ಕಾರಣ ಬೇಕಲ್ಲ ಹೊಡೆದಿರೋದಕ್ಕೆ ಅಂತೇಳಿ ರಂಗನಾಥ್ ಕೇಳ್ತಾನೆ. ಕಾರಣ ಬೇಕಾ ಅಂತೇಳಿ ಸೂರ್ಯ ರಂಗನಾಥ್ ಕಿವಿಯಲ್ಲಿ ಏನೋ ಹೇಳ್ತಾನೆ. ಆವಾಗ ರಂಗನಾಥ ಫೋನನ್ನು ಶಾಂತಿ ಕೈಯಲ್ಲಿ ಕೊಟ್ಬಿಟ್ಟು ಮನೋಜನಿಗೆ ಕಪಾಳಕ್ಕೆ ಒಂದ್ಸಲ ಬಾರಿಸ್ತಾನೆ. ಆವಾಗ ಶಾಂತಿ, ಯಾಕ್ರಿ ಏನಾಯಿತು, ಬಂದವರೆಲ್ಲ ತಡ್ತಾ ಇದ್ರಲ್ಲ ನನ್ನ ಮಗ, ಏನು ಚಪಾತಿನ ಪರೋಟಾನ ಅಂತ ಕೇಳ್ತಾನೆ. ಆವಾಗ ನಿನಗೆ ಬೇರೆ ಹೇಳಬೇಕೇನೆ ಅಂತ ಹೇಳಿದಾಗ ಮನೋಜ, ಬೇಡಪ್ಪ ಹೇಳಬೇಡ, ಅಮ್ಮನೂ ಬಾರಿಸ್ತಾರೆ ಅಂತ ಹೇಳ್ತಾನೆ. ಆವಾಗ ಸರಿ ಅಂತೇಳಿ ರೂಮ್ಗೆ ಹೋಗ್ತಾರೆ ಮನೋಜ್ ಮತ್ತು ರೋಹಿಣಿ. ಸೂರ್ಯ ಮೀನಾ ಕೂಡ ಹೋಗ್ತಾರೆ. ಆವಾಗ ಶಾಂತಿ ರೀ ಅಂತಾಳೆ. ಆವಾಗ ಹೇಳು ಇಲ್ಲೇ ಇದನ್ನಲ್ಲ ಅಂತ ಹೇಳಿ ರಂಗನಾಥ ಹೇಳ್ತಾನೆ. ರೀ, ನನ್ನ ಬಂಗಾರ ಅಲ್ವಾ, ನನ್ನ ಚಿನ್ನ ಅಲ್ವಾ ನೀವು ಅಂತ ಹೇಳಿದಾಗ, ಹೇಳು ನಾನೇ ಅಂತ ಹೇಳ್ತಾನೆ. ಆವಾಗ ನಯನಾನಂದ, ಕರ್ಣಾನಂದ, ಶ್ರವಣಾನಂದ ಅಂತೇಳಿ ರಂಗನಾಥ್ ಹೇಳ್ತಾನೆ. ರೀ, ಎಲ್ಲರೂ ಬಂದು ನಮ್ಮ ಮನೋಜನ್ಗೆ ಯಾಕೆ ಹೊಡೆದ್ರು ಅಂತ ಹೇಳಿ ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಆವಾಗ ರಂಗನಾಥ ಏರು ಧ್ವನಿಯಲ್ಲಿ ಏನೇನೋ ಹೇಳಿಬಿಟ್ಟು ತೂನಿನ ಜನ್ಮಕ್ಕೆ ಅಂತೇಳಿ ಹೊರಟೋಗ್ತಾನೆ. ಶಾಂತಿ ಒಬ್ಬಳೇ ನಿಂತ್ಕೊಂಡು, ಹಾಲಿನಂಥ ಕೆನ್ನೆ ನನ್ನ ಮಗೊಂದು, ಎಲ್ಲರೂ ಬಂದು ಬಾರಿಸಿ ಹೋಗ್ತಾ ಇದ್ದಾರೆ ಅಂತ ಹೇಳಿ ಗುಣುಗ್ತಾ ಇರ್ತಾಳೆ. ಮತ್ತು ಸೂರ್ಯ ಮೀನಾ ಅವ್ರ ಬೆಡ್ ಮೇಲೆ ಹೋಗಿ ಕೂತ್ಕೊಂಡಾಗ ಸೂರ್ಯ, ತಗೊಳಮ್ಮ ಇದು ಯಾವುದು ಅಂತ ಹೇಳಿ ಚೆಕ್ ಮಾಡಿ ಕೊಡೋಣ ಅಂತ ಹೇಳ್ತಾನೆ. ಆವಾಗ ಇದು ಬಿಡಿ ಕೊಡೋಣ, ನೀವು ಪೊಲೀಸರು ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಏನು ಅಂತ ಹೇಳಿ ಸೂರ್ಯ ಕೇಳ್ತಾನೆ.
ನಿಮ್ಮ ಕೋಪ ಅದು ಪೊಲೀಸರ ಮೇಲೆ ನೀವು ಕೈ ಮಾಡೋದು ಇದನ್ನೆಲ್ಲ ಸರಿ ಮಾಡ್ಕೊಳ್ಳಿ ಅಂತ ಹೇಳಿದಾಗ, ನಾನು ಚಿಕ್ಕವನಿರಬೇಕಾದ್ರೆ ಬ್ರೆಡ್ಡನ್ನು ಹಚ್ಚದಲ್ಲಿ ಎದ್ದು ತಿನ್ನಿಸ್ತಾ ಚಿಂದೇವನಹಳ್ಳಿ ಲಚ್ಚಮ್ಮ ನಿನ್ನ ಕಣ್ಣೆದುರಿಗೆ ಯಾವುದೇ ಅನ್ಯಾಯ ಕಂಡರೂ ತಡ್ಕೋಬೇಡ ಅಂತ ಹೇಳಿ ಬೆಳೆಸಿದ್ದಾರೆ ನನಗೆ ಅಂತ ಹೇಳ್ತಾನೆ. ಏನಾದರೂ ಹೇಳಿದರೆ ಏನಾದರೂ ಒಂದು ಹೇಳ್ತೀರಾ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆವಾಗ ಈ ಫೋನು ನೋಡಿಬಿಟ್ಟು, ಈ ಫೋನು ನಿಮ್ಮ ಫೋನ್ ಥರ ಇದೆ ರೀ ಅಂತ ಹೇಳಿದಾಗ, ಮಾಡೆಲೆಲ್ಲ ಒಂದೇ ಥರ ಇರ್ತವೆ, ನನ್ನ ಹಳೆ ಚಾರ್ಜರ್ ಇದೆಯಲ್ಲ, ಚಾರ್ಜರ್ ಹಾಕಿ ನೋಡಿಬಿಡು ಅಂತ ಹೇಳಿದಾಗ ಚಾರ್ಜರ್ ಹಾಕಿ ಮೀನಾ ನೋಡ್ತಾಳೆ. ಫೋನ್ ಆನ್ ಆಗುತ್ತೆ. ಆವಾಗ ಸೂರ್ಯ ಮೀನಾ ಫೋಟೋ ವಾಲ್ಪೇಪರಲ್ಲಿ ಕಾಣುತ್ತೆ. ರೀ ಇದು ಬನ್ನಿ ಇಲ್ಲಿ ಅಂತೇಳಿ ಕರೆದು ತೋರಿಸ್ತಾಳೆ. ಹೌದು ನನ್ನದೇ ಫೋನ್ ಇದು ಅಂತ ಹೇಳಿ ಎತ್ಕೊಂಡು ಅವ್ರ ಅಪ್ಪನ ಹತ್ರ ಓಡೋಡಿ ಹೋಗ್ತಾನೆ. ಸೂರ್ಯ ಅಪ್ಪ ಅಂತೇಳಿ ಶಾಂತಿ ಕಾಫಿ ಮಾಡಿ ರಂಗನಾಥ್ಗೆ ಕೊಟ್ಟಿರ್ತಾಳೆ. ಕಾಫಿ ತುಂಬ ಚೆನ್ನಾಗಿದೆ, ಇವಾಗ ಒಳ್ಳೆ ಬುದ್ಧಿ ಬಂತು ಅಂತ ಹೇಳ್ತಾನೆ. ಯಾಕೆ ನನಗೆ ಮೊದಲು ಒಳ್ಳೆ ಬುದ್ಧಿ ಇರಲಿಲ್ವಾ, ನಾನೇನು ಮಾಡ್ತಾ ಇರಲಿಲ್ವಾ ಅಂತ ಹೇಳಿ ಶಾಂತಿ ಗೊಣಗ್ತಾಳೆ. ಫೋನನ್ನು ನೋಡಿಬಿಟ್ಟು, ಹೌದು ಇದು ನಿಂದೆ ಫೋನು, ಇದು ಹೇಗೆ ಸಿಕ್ತು, ಎಲ್ಲಿ ಸಿಕ್ತು ಅಂತ ಹೇಳಿ ರಂಗನಾಥ್ ಕೇಳ್ತಾನೆ. ಆವಾಗ ಆಸ್ಪತ್ರೆಗೆ ಹೋಗಿದ್ವಲ್ಲ ಅಜ್ಜಿ ತಾತ ಇದನ್ನು ಕೊಟ್ಬಿಟ್ರು, ಯಾವುದೋ ಹುಡುಗಿ ಅವ್ರ ಚಪ್ಪಲಿ ಅಂಗಡಿ ತಲೆ ಬೀಳಿಸ್ಕೊಂಡು ಹೋಗಿದ್ಲಂತೆ, ಸಿಕ್ಕರೆ ಕೊಡಿ ಅಂತೇಳಿ ಕೊಟ್ಟಲು. ನೋಡಿದರೆ ನನ್ನ ಫೋನು ಅಂತ ಹೇಳಿದಾಗ, ಸರಿ ಅದು ಯಾವ ಹುಡುಗಿ ಅಂತ ಹೇಳಿ ತಿಳ್ಕೊ, ಅದರಿಂದ ಅವಳಿಗೇನು ಲಾಭ ಅಂತೇಳಿ ಗೊತ್ತಾಗುತ್ತೆ ಅಂತ ಹೇಳಿದಾಗ, ಅಪ್ಪ ನಿನ್ನ ತಲೆನೋ ತುಂಬ ಬುದ್ಧಿವಂತ ಕಣಪ್ಪ ನೀನು ಅಂತೇಳಿ ಸೂರ್ಯ ಹೇಳ್ತಾನೆ. ಅದನ್ನೇನು ಮಾಡ್ತೀವಿ ಬಿಡು ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಬಿಡಲ್ಲ ಅಂತೇಳಿ ಮಾತಾಡ್ತಾರೆ. ಹಾಗೆ ಶಾಂತಿ ಇವ್ನು ಕಳ್ಕೊಂಡಿರೋದೆಲ್ಲ ಇವನಿಗೆ ಸಿಗುತ್ತೆ, ನಮ್ಮ ಮನೋಜ ಕಳ್ಕೊಂಡಿರೋದು ಮಾತ್ರ ಸಿಗ್ತಾ ಇಲ್ಲ ಅಂದಾಗ, ಸೂರ್ಯ ನಾವು ಯಾರ ತಲೆ ಮೇಲೂ ಕೈ ಎಳೆದು ಸಂಪಾದನೆ ಮಾಡಿಲ್ಲ, ನಾವು ನಿಯತ್ತಾಗಿ ದುಡ್ಡು ಸಂಪಾದನೆ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಆವಾಗ ಮನೋಜ ಕೂಡ ಹಾಗೆ ಅಲ್ವಾ ಅಂತೇಳಿ ನಿಯತ್ತಾಗಿ ದುಡಿತಾನೆ ಅಂತೇಳಿ ಶಾಂತಿ ಹೇಳ್ತಾಳೆ. ಆವಾಗ ರಂಗನಾಥ ಮೋಸದಿಂದ ಕಪಟದಿಂದ ದುಡಿತಾನೆ ನಿನ್ನ ಮಗ ಅಂತೇಳಿ ರೇಗ್ತಾನೆ ಶಾಂತಿ ಮೇಲೆ. ಮತ್ತು ರೋಹಿಣಿ ಅದನ್ನೆಲ್ಲ ಕೇಳಿಸ್ಕೊತಾಳೆ. ಕಿಟಕಿಯಲ್ಲಿ ನಿಂತ್ಕೊಂಡು ಬೇಗ ರೆಡಿಯಾಗಿ ಪೂಜಾ ಮನೆಗೆ ಅಲ್ಲಿಂದ ಹೊರಟೋಗ್ತಾಳೆ. ಪೂಜಾ ಡೋರ್ ಓಪನ್ ಮಾಡ್ತಿದ್ದಂಗೆ ಪೂಜಾನ ಕತ್ತಿಸ್ಕೊಕ್ಕೆ ಹೋಗ್ತಾಳೆ. ಫ್ರೆಂಡಾ ನೀನು ಅಂತ ಹೇಳಿ ಬೈತಾಳೆ. ಫೋನ್ ಎಲ್ಲಿ ಅಂತ ಹೇಳಿ ಕೇಳ್ತಾಳೆ. ಅದನ್ನು ಆವಾಗಲೇ ನಾನು ಬಿಸಾಕಿದ್ದೀನಿ ಕಸದ ತೊಟ್ಟಿಲಿ ಅಂತ ಹೇಳಿ ಪೂಜಾ ಹೇಳ್ತಾಳೆ. ಅದನ್ನು ಎಲ್ಲಿ ಬಿಡಿಸ್ಕೊಂಡು ಹೋಗಿದ್ದೀಯಾ ನೀನು, ಅದು ಸೂರ್ಯನ ಕೈಗೆ ಸಿಕ್ಕಿದೆ ಅಂತ ಹೇಳಿ, ಮೊದಲೇ ಯಾಕೆ ಹೇಳಿಲ್ಲ ನೀನು ನನಗೆ ಈ ವಿಷಯನ ಅಂತ ಹೇಳಿ, ನಯವಂಚಿಕೆ ನೀನು, ನನ್ನ ಫ್ರೆಂಡ್ ಅಲ್ಲ ನೀನು, ಎಲ್ಲರೂ ಸೇರಿ ನನಗೆ ಮುಹೂರ್ತನ ಫಿಕ್ಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಪೂಜಾಗೆ ಸಿಕ್ಕಾಪಟ್ಟೆ ಬೈತಾಳೆ ರೋಹಿಣಿ. ಅದನ್ನು ಕೇಳಿಸ್ಕೊಂಡು ಪೂಜಾ ತುಂಬ ಹರ್ಟ್ ಆಗ್ತಾಳೆ. ಹಾಗೆ ಪೂಜಾ, ನಾನಲ್ಲ ನೀನು ಮೋಸ ಮಾಡ್ತಿರೋಳು, ನನ್ನ ನಿಯತ್ ಬಗ್ಗೆ ನೀನು ಮಾತಾಡ್ತೀಯ, ಹೆತ್ತಮ್ಮನ್ನೇ ಸತ್ತಿದ್ದಾಳೆ ಅಂತ ಹೇಳೋಳು ನೀನು, ಮಗ ಇದ್ದು ಮಗ ಇಲ್ಲದೆ ಇರೋ ಹಾಗೆ ಬದುಕ್ತಿರೋಳು ನೀನು, ಗಂಡನಿಗೆ ಮೋಸ ಮಾಡ್ತಿರೋಳು ನೀನು, ಹಾಗೆ ಸೂರ್ಯನಿಗೆ ಒಂದು ಗತಿ ಕಾಣಿಸ್ತೀನಿ ಅಂತೇಳಿ ಹಾಗೆ ಸಾಧಿಸ್ತಾ ಇರೋಳು ನೀನು, ಮೀನನ್ನು ವಿಧವೆ ರೂಪದಲ್ಲಿ ನೋಡೋಕ್ಕೆ ಹೇಸ್ತಾ ಇರೋಳು ನೀನು, ಒಂದು ದೊಡ್ಡ ಕುಟುಂಬಕ್ಕೆ ಮೋಸ ಮಾಡ್ತಿರೋಳು ನೀನು, ನನ್ನ ಬಗ್ಗೆ ಮಾತಾಡ್ತೀಯಾ ಅಂತ ಹೇಳಿ ಪೂಜಾ ಎಳೆ ಆಗಿ ಅವಳ ಅಸಲಿ ಸತ್ಯಗಳನ್ನು ಮಾತಾಡ್ತಾಳೆ. ರೋಹಿಣಿ ಶಾಕಿಂದ ನೋಡ್ತಿರ್ತಾಳೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಸೂರ್ಯ ಇದರ ಬಗ್ಗೆ ವಿಚಾರ ಮಾಡ್ತಾನೆ. ಈ ಫೋನನ್ನು ಎಲ್ಲಿ ಕಳ್ಕೊಂಡಿದ್ದು ಏನು ಅಂತ ಹೇಳಿ, ಯಾರು ಕಳ್ಕೊಂಡಿದ್ದು ಅಂತ ಹೇಳಿ ತಾತನ್ನ ಕೇಳೋಣ, ಪೂಜಾ ರೋಹಿಣಿ ಫೋಟೋನ ಅವ್ರಿಗೆ ಹಾಕೋಣ ಅಂತ ಹೇಳಿ ಮಾತಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.